ನಮಸ್ಕಾರ ಗೆಳೆಯರಿ. ಇವಾಗ ನಾವು ಫ್ರೈಡ್ ರೈಸ್ ಮಾಡ್ತಾ ಇದ್ದೀವಿ. ಬನ್ನಿ, ತುಂಬ ಸ್ವಲ್ಪ ವಿಧಾನದಲ್ಲಿ ಮಾಡುವಂತಹ ಫ್ರೈಡ್ ರೈಸ್. ಸ್ವಲ್ಪ ತರಕಾರಿಗಳನ್ನು ಬಳಸಿ ಮನೆಯಲ್ಲೇ ಅಚ್ಚುಕಟ್ಟಾಗಿ ಮಾಡುವಂತಹ ಫ್ರೈಡ್ ರೈಸ್. ಮೊದಲಿಗೆ ಬಾಣಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಎಣ್ಣೆಯನ್ನು ಹುಯ್ಯಿರಿ. ಸ್ವಲ್ಪ ಹಾಕಿ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿ. ಅಯ್ಯೋ, ಇದೇನು ಚಟ ಹೊರಿತೈತಲ್ಲ ಇದು. ನಂತರ ಸ್ವಲ್ಪ ಕರಿಬೇವು, ನಂತರ ಹಸಿಮೆಣಸು, ಸ್ವಲ್ಪ ನಂತರ ಈರುಳ್ಳಿ, ಮತ್ತೆ ತಿರುವಾಡಿ, ನಂತರ ಟೊಮೊಟೊ, ನಂತರ ಆಲೂಗಡ್ಡೆ, ಕಟ್ ಮಾಡಿರುವಂಥ ತರಕಾರಿಗಳನ್ನು ಪೂರ ಬಾಣಲೆಯಲ್ಲಿ ಸೇರಿಸಿ ನಂತರ ತಿರುವಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ತಿರುವಾಡುವಾಗ ನಮ್ಮ ಪತ್ನಿ ದೇವಿಯವರು ಕೈಯನ್ನು ಸುಟ್ಟಿಕೊಂಡು ನನಗೆ ಬೈತಿದ್ದಾರೆ. ನಂತರ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ, ನಂತರ ಸ್ವಲ್ಪ ಖಾರದ ಪುಡಿ, ನಂತರ ಧನಿಯಾ ಪುಡಿ. ಇದು ಸ್ವಂತ ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ. ತುಂಬ ಟೇಸ್ಟಾಗಿ ಬರುತ್ತೆ. ಯಾವುದೇ ರೀತಿಯಂಥ ಅಡುಗೆ ಪದಾರ್ಥಗಳನ್ನು, ಅಂಗಡಿ ಪದಾರ್ಥಗಳನ್ನು ಬಳಸಬೇಡಿ. ಅಡುಗೆ ಪದಾರ್ಥ ಬಳಸ್ತೇವೆ ಹೀಗೆ ಮಾಡೋದ್ರಿಗೆ. ಇದು ನಮ್ಮ ಸ್ಪೆಷಲ್ ಹೋಮ್ ಮೇಡ್ ಮಸಾಲ. ಯಾವ ಹೋಮ್ ಮೇಡ್ ಮಸಾಲ ಇಲ್ಲ, ಎಲ್ಲರ ಮನೆಯಲ್ಲಿ ಬಳಸುವಂತಹ MTR ಸಾಂಬಾರು ಪುಡಿ. ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಕುದಿ ಬರುವವರೆಗೂ ಬಿಡಿ. ಪಕ್ಕದಲ್ಲೇ ಸ್ವಲ್ಪ ರೈಸನ್ನು ಇಟ್ಕೊಂಡಿದ್ದೇವೆ, ಹಾಗೆ ಕಲ್ಸೋಣ ಅಂತ. ನಂತರ ಹುಳಿ ಹದ ಬಂದ ಮೇಲೆ ಬಿಸಿಯಾದಂತಹ ರೈಸನ್ನು ತೆಗೆದು, ತುಂಬ ಬಿಸಿಯಾದಂತಹ ರೈಸ್ ಕಲಿಸಿದರೆ ಹಾಗೆ ಕಲಿಸಿದ ನಂತರ ರೆಡಿ ಟು ಈಟ್ ಫ್ರೈಡ್ ರೈಸ್. ತುಂಬ ಸಿಂಪಲ್ ಆದಂತಹ, ಬೇಗ ಮಾಡುವಂತಹ ಫ್ರೈಡ್ ರೈಸ್. ತಿನ್ನಿರಿ, ಆನಂದಿಸಿರಿ. ಹೇಗಿತ್ತು ಅಂಥೇಳಿ ಕಮೆಂಟಲ್ಲಿ ಲೈಕ್ ಮಾಡಿ, ಏನೋ ಶೇರ್ ಮಾಡಿ.